ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಇನ್ಕ್ಲೂಷನ್ ಅಂಡ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಮೇಲೆ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಕ್ವಶನ್ ಏನ್ ಹೇಳ್ತಾ ಇದ್ದಾರೆ, ಡಿಟರ್ಮೈನ್ ದ ನಂಬರ್ ಆಫ್ ದಿ ಪಾಸಿಟಿವ್ ಇಂಟೀಜರ್ಸ್ ಎನ್ ಸಚ್ ದಟ್. ಸೊ ಎನ್ ವ್ಯಾಲ್ಯೂ ಏನಾಗಿರ್ಬೇಕು, 1 ಇಂದ 100 ಒಳಗಡೆ ಇರಬೇಕು. 1 ಕೂಡ ಇನ್ಕ್ಲೂಡ್, 100 ಕೂಡ ಇನ್ಕ್ಲೂಡ್. ಸೊ ಟೋಟಲ್ ಎಷ್ಟು ನಂಬರ್ ಆದಂಗಾಯ್ತು, 100 ನಂಬರ್ಸ್ ಆದಂಗಾಯ್ತು. ನೋಡಿ, ಲೆಸ್ ದೆನ್ ಆರ್ ಈಕ್ವಲ್ ಟು, ಲೆಸ್ ದೆನ್ ಆರ್ ಈಕ್ವಲ್ ಟು ಅಂದ್ರೆ 1 ಕೂಡ ಇನ್ಕ್ಲೂಡ್, 100 ಕೂಡ ಇನ್ಕ್ಲೂಡ್. ಅಂಡ್ n is not divisible by 235. ಸೊ ಫಸ್ಟ್ ನಾವೇನ್ ಕಂಡಿಡ್ಕೋಬೇಕು, ಡಿವಿಸಿಬಲ್ ಬೈ 235 ಅನ್ನ ಕಂಡಿಡ್ಕೊಂಡು ಆಮೇಲೆ ಟೋಟಲ್ ಇರ್ತಾವಲ್ಲ ಅದರಿಂದ ಮೈನಸ್ ಮಾಡಿದ್ರೆ ನಾಟ್ ಡಿವಿಸಿಬಲ್ ಈಸಿಯಾಗಿ ಗೊತ್ತಾಗುತ್ತೆ. ಸರಿನಾ? ಸೊ ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡೋಣ, ಸೊ ದಟ್ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ಬೇಕು. ಸೊಲ್ಯೂಷನ್, ಇವಾಗ ಅವ್ರ ರೇಂಜ್ ಏನ್ ಕೊಟ್ಟಿರೋದು, ಎಸ್ ವಿಲ್ ಬಿ ಈಕ್ವಲ್ ಟು 1 ಇಂದ ಶುರು ಆಗುತ್ತೆ, 2 3 ಅಪ್ ಟು ಎಲ್ಲಿವರೆಗೂ ಹೋಗುತ್ತೆ, 100 ವರ್ಗೂ. ಸರಿನಾ? 1 ಇಂದ 100 ವರ್ಗೂ. ಸೊ ಕಾರ್ಡಿನಾಲಿಟಿ ಏನಾಗುತ್ತೆ, ಕಾರ್ಡಿನಾಲಿಟಿ ಅಂತಂದ್ರೆ ಟೋಟಲ್ ಎಷ್ಟು ನಂಬರ್ಗಳಿದಾವೆ ಅಂತ. ನೋಡಿ, 1 ಇಂದ 100 ಅಂತಂದ್ರೆ ಟೋಟಲ್ 100 ನಂಬರ್ಸ್. ಸೊ ಕಾರ್ಡಿನಾಲಿಟಿ ಇಸ್ ಈಕ್ವಲ್ ಟು 100. ಸೊ ಈಗ ಏನ್ ಮಾಡ್ತೀನಿ ಅಂತಂದ್ರೆ, ಲೆಟ್ ಎ ಬಿ ದಿ ಸಬ್ಸೆಟ್ ಆಫ್ ಎಸ್ ದಟ್ ಈಸ್ ಡಿವಿಸಿಬಲ್ ಬೈ 2. ನೋಡಿ, ಫಸ್ಟ್ ಏನ್ ಹೇಳಿದೆ ನಾನು, ಡಿವಿಸಿಬಲ್ ಗೆ ನಾವು ಕಂಡಿಡ್ಕೊಳ್ಳೋಣ, ಆಮೇಲೆ ಟೋಟಲ್ ಅಲ್ಲಿ ಡಿವಿಸಿಬಲ್ ಆಗೋದನ್ನ ಮೈನಸ್ ಮಾಡಿದ್ರೆ ನಾಟ್ ಡಿವಿಸಿಬಲ್ ಸಿಗುತ್ತೆ ಅಂತ. ಸೊ ಡಿವಿಸಿಬಲ್ ಬೈ 2. ಅದೇ ರೀತಿ ಲೆಟ್ ಬಿ ಬಿ ದಿ ಸಬ್ಸೆಟ್ ಆಫ್ ಎಸ್ ದಟ್ ಈಸ್ ಡಿವಿಸಿಬಲ್ ಬೈ 3. ನೆಕ್ಸ್ಟ್ ಲೆಟ್ ಸಿ ಬಿ ದಿ ಸಬ್ಸೆಟ್ ಆಫ್ ಎಸ್ ಡಿವಿಸಿಬಲ್ ಬೈ 5. ಸರಿನಾ? ಎ ಅಂತಂದ್ರೆ ಡಿವಿಸಿಬಲ್ ಬೈ 2, ಬಿ ಅಂತಂದ್ರೆ ಸಬ್ಸೆಟ್ ವಿಚ್ ಇಸ್ ಡಿವಿಸಿಬಲ್ ಬೈ 3, ಸಿ ಇಸ್ ದ ಸಬ್ಸೆಟ್ ವಿಚ್ ಇಸ್ ಡಿವಿಸಿಬಲ್ ಬೈ 5. ಸೊ ಇವಾಗ ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಎ ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿತೀರಾ, ಎ ವಿಲ್ ಬಿ ಈಕ್ವಲ್ ಟು ಫ್ಲೋರ್ ವ್ಯಾಲ್ಯೂ ಆಫ್ ಟೋಟಲ್ ಎಷ್ಟು ನನಗೆ ಇರೋದು ನಂಬರ್ಸ್ 100 ಡಿವೈಡೆಡ್ ಬೈ ಯಾವ್ದ್ರಿಂದ ಡಿವೈಡ್ ಆಗ್ಬೇಕದು, 2 ಇಂದ ಡಿವೈಡ್ ಆಗ್ಬೇಕು. ಸೊ 100 ಡಿವೈಡೆಡ್ ಬೈ 2. ಫ್ಲೋರ್ ವ್ಯಾಲ್ಯೂ ಅಂತಂದ್ರೇನು, ಇನ್ನೊಂದು ಬರುತ್ತೆ ಸೀಲಿಂಗ್ ವ್ಯಾಲ್ಯೂ. ಎರಡರದ್ದು ಡಿಫರೆನ್ಸ್ ಅನ್ನ ನೋಡಿ, 7.5 ಇದೆ ಅಂತ ಅನ್ಕೊಳ್ಳಿ. ಸೊ ಇದ್ರದ್ದು ಸೀಲಿಂಗ್ ವ್ಯಾಲ್ಯೂ ಏನಾಗುತ್ತೆ, ಸೀಲಿಂಗ್ ಅಂತಂದ್ರೆ ಒಂಚೂರು ಜಾಸ್ತಿ ಹೋಲ್ ನಂಬರ್ ಆಗಿರ್ಬೇಕು. ಸೊ 7.5 8 ಆಗುತ್ತಲ್ವಾ. ಸೊ 8 ಸೀಲಿಂಗ್ ವ್ಯಾಲ್ಯೂ. ಅದೇ ಫ್ಲೋರ್ ವ್ಯಾಲ್ಯೂ ಆದ್ರೆ ಯಾವ ರೀತಿ, ಫ್ಲೋರ್ ವ್ಯಾಲ್ಯೂನ ಈ ತರ ರೆಪ್ರೆಸೆಂಟ್ ಮಾಡ್ತೀವಿ ಕೆಳಗಡೆಗೆ. ಸೊ ಫ್ಲೋರ್ ಅಂತಂದ್ರೇನು, ಒಂಚೂರು ಕಡಿಮೆ ಹೋಲ್ ನಂಬರ್ ಆಗಿರ್ಬೇಕು. ಏನು, 7. ಸರಿನಾ? ಫ್ಲೋರ್ ನಂಬರ್ ಆದ್ರೆ 7, ಸೀಲಿಂಗ್ ವ್ಯಾಲ್ಯೂ ಆದ್ರೆ 8, ಆ ತರ. ಸೊ ಇವಾಗ ಇದ್ರಲ್ಲೂ ಅಷ್ಟೇ 100 ಡಿವೈಡೆಡ್ ಬೈ 2 ಅಂತ ಅಂದ್ರೆ ಎಷ್ಟಾಗುತ್ತೆ, 50 ಆಗುತ್ತೆ. ಸೊ ಪರ್ಫೆಕ್ಟ್ ಆನ್ಸರ್. ಸರಿನಾ? ಪಾಯಿಂಟ್ಸ್ ಅಲ್ಲಿ ಏನಾದ್ರೂ ಬಂದ್ರೆ ಫ್ಲೋರ್ ವ್ಯಾಲ್ಯೂನ ತಗೋಬೇಕಷ್ಟೇ. ನೆಕ್ಸ್ಟ್ ಬಿ ವ್ಯಾಲ್ಯೂ ಏನಾಗುತ್ತೆ, ಫ್ಲೋರ್ ವ್ಯಾಲ್ಯೂ ಆಫ್ 100 ಡಿವೈಡೆಡ್ ಬೈ ಯಾವ ನಂಬರು, 3 ಇಂದ ಡಿವೈಡ್ ಆಗುವಂಥವು. 100 ಡಿವೈಡೆಡ್ ಬೈ 3 ವ್ಯಾಲ್ಯೂ ಎಷ್ಟು ಬಂತು, 33.333 ಅಂತ ಬರುತ್ತೆ. ಫ್ಲೋರ್ ವ್ಯಾಲ್ಯೂ ಬೇಕಾಗಿರೋದು. ಸೊ 33 ಮಾತ್ರ. ಸರಿನಾ? 33 ಮಾತ್ರ. ನೆಕ್ಸ್ಟ್ ಸಿ ವ್ಯಾಲ್ಯೂನ ಕಂಡುಹಿಡ್ಕೊಳ್ಳೋಣ. ಸಿ ವಿಲ್ ಬಿ ಈಕ್ವಲ್ ಟು ಫ್ಲೋರ್ ವ್ಯಾಲ್ಯೂ ಆಫ್ 100 ಡಿವೈಡೆಡ್ ಬೈ ಸಿ ಅಂತಂದ್ರೇನು 5. ಸೊ 100 ಡಿವೈಡೆಡ್ ಬೈ 5 ಅಂತಂದ್ರೆ 20. ಸೊ ಈಗ ನಾವೇನ್ ಕಂಡುಹಿಡಿದ್ವು, ಟೋಟಲ್ 50 ನಂಬರ್ಗಳು 2 ರಿಂದ ಡಿವೈಡ್ ಆಗ್ತವೆ. ಟೋಟಲ್ 33 ನಂಬರ್ಗಳು 3 ಇಂದ ಡಿವೈಡ್ ಆಗ್ತವೆ. ಟೋಟಲ್ ನಮಗೆ 20 ನಂಬರ್ಗಳು 5 ರಿಂದ ಡಿವೈಡ್ ಆಗ್ತವೆ. ಈಗ ಅಷ್ಟು ನಂಬರ್ಗಳು ಬರ್ತವೆ, ಅವೇನು ಅಂತಂದ್ರೆ 5 ರಿಂದನೂ ಡಿವೈಡ್ ಆಗ್ತವೆ, 2 ಇಂದನೂ ಡಿವೈಡ್ ಆಗ್ತವೆ. ಒಂದೊಂದು ಏನಾಗ್ತವೆ, 3 ಮತ್ತೆ 2 ಇಂದ ಡಿವೈಡ್ ಆಗ್ತವೆ. ಫಾರ್ ಎಕ್ಸಾಂಪಲ್ ಇವಾಗ 6 ಬಂತು ಅಂತ ಅನ್ಕೊಳ್ಳಿ, ಅದು 2 ಇಂದನೂ ಕೂಡ ಡಿವೈಡ್ ಆಗುತ್ತೆ, 3 ಇಂದನೂ ಕೂಡ ಡಿವೈಡ್ ಆಗುತ್ತೆ. 10 ಬಂದ್ರೆ ಅದು 2 ಇಂದನೂ ಡಿವೈಡ್ ಆಗುತ್ತೆ, 5 ಇಂದನೂ ಕೂಡ ಡಿವೈಡ್ ಆಗುತ್ತೆ. ಸೊ ಹಾಗಾಗಿ ನಾವು ಅದ್ರದ್ದು ಕೂಡ ನಾವು ಚೆಕ್ ಮಾಡ್ತಾ ಹೋಗ್ಬೇಕು ಕಂಡೀಷನ್ ಅನ್ನ. ಸೊ ಎ ಇಂಟರ್ಸೆಕ್ಷನ್ ಬಿ ವ್ಯಾಲ್ಯೂ ಏನಾಗುತ್ತೆ, ಎ ಇಂಟರ್ಸೆಕ್ಷನ್ ಬಿ ಅಂತಂದ್ರೇನು, ಎ ಇಸ್ ರೆಪ್ರೆಸೆಂಟಿಂಗ್ ಸಬ್ಸೆಟ್ ವಿಚ್ ಇಸ್ ಡಿವಿಸಿಬಲ್ ಬೈ 2, ಬಿ ಇಸ್ ರೆಪ್ರೆಸೆಂಟಿಂಗ್ ಸಬ್ಸೆಟ್ ವಿಚ್ ಇಸ್ ಡಿವಿಸಿಬಲ್ ಬೈ 3 ಅಂತಂದ್ರೆ 2 ಇಂದನೂ ಕೂಡ ಡಿವೈಡ್ ಆಗಬೇಕು, 3 ಇಂದನೂ ಕೂಡ ಡಿವೈಡ್ ಆಗಬೇಕು. ಆ ತರದ ನಂಬರ್ ಎಷ್ಟು ಬರ್ತವೆ ಅಂತ ಚೆಕ್ ಮಾಡ್ತಾ ಇದೀವಿ. ಸೊ ಫ್ಲೋರ್ ವ್ಯಾಲ್ಯೂ ಆಫ್ 100 ಡಿವೈಡೆಡ್ ಬೈ ಕೆಳಗಡೆ ಏನ್ ಬರಬೇಕು, ವೆರಿ ಸಿಂಪಲ್, ಎಲ್ ಸಿ ಎಂ ಅನ್ನ ಕಂಡುಹಿಡ್ಕೊಳ್ಳಿ. ಎಲ್ ಸಿ ಎಂ. ಸರಿನಾ? ಸೊ ಎಲ್ ಸಿ ಎಂ ಆಫ್ 2 ಮತ್ತೆ 3 ಅನ್ನ ಕಂಡುಹಿಡಬೇಕು. 2 ಮತ್ತೆ 3 ಎರಡು ಕೂಡ ಒಂದೇ ನಂಬರ್ ಇಂದ ಡಿವೈಡ್ ಆಗಲ್ಲ. ಸೊ 2 1s 3 ಹಂಗೆ ಉಳ್ಕೊಳುತ್ತೆ. 2 ಇಂಟು 1 ಇಂಟು 3 ವ್ಯಾಲ್ಯೂ ಏನಾಯ್ತು, 2 1s 2, 2 3s 6. ಸೊ 100 divided by 6.
ವ್ಯಾಲ್ಯೂ ಎಷ್ಟಾಗುತ್ತೆ 16.666 ಬರುತ್ತೆ. ಫ್ಲೋರ್ ವ್ಯಾಲ್ಯೂ ಆಗಿರೋದ್ರಿಂದ 16 ಮಾತ್ರ ಬರೀಬೇಕು. ನೆಕ್ಸ್ಟ್ ಅದೇ ರೀತಿ ಬಿ ಇಂಟರ್ಸೆಕ್ಷನ್ ಸಿ ಅಂತಂದ್ರೆ 3 ಇಂದನೂ ಕೂಡ ಡಿವೈಡ್ ಆಗ್ತವೆ, 15 ಇಂದನೂ ಕೂಡ ಡಿವೈಡ್ ಆಗ್ತವೆ. ಯಾವ್ಯಾವ ಬರ್ಬೋದು? 45 ಬರ್ಬೋದು, ಆಮೇಲೆ ನಮಗೆ 30 ಬರುತ್ತೆ, ಈ ಥರ 15 ಬರುತ್ತೆ. ಸೊ ಈ ಥರ ನಂಬರ್ಗಳು ಬರ್ತವೆ. ಸೊ ಅವುಗಳು ಎಷ್ಟು ಬರ್ಬೋದು? 100 ಡಿವೈಡೆಡ್ ಬೈ ಬಿ ಇಂಟರ್ಸೆಕ್ಷನ್ ಸಿ ಆಗಿರೋದ್ರಿಂದ 3 ಮತ್ತು 5 ಎಲ್ ಸಿ ಎಮ್ ಅನ್ನ ಕಂಡಿಡ್ರಿ. 3 ಮತ್ತು 5 ಎರಡು ಕೂಡ ಒಂದೇ ನಂಬರಿಂದ ಡಿವೈಡ್ ಆಗಲ್ಲ. ಸೊ 3 1s 5 ಹಂಗೆ ಉಳ್ಕೊಳುತ್ತೆ. 3 × 1 × 5 3 1s 3 3 5s 15. ಸೊ 100 ಡಿವೈಡೆಡ್ ಬೈ 15. 100 ಡಿವೈಡೆಡ್ ಬೈ 15 ವ್ಯಾಲ್ಯೂ ಎಷ್ಟಾಯಿತು? 6.66 ಅಂತ ಬರುತ್ತೆ. 6 ಮಾತ್ರ ತಗೋಬೇಕು. ನೆಕ್ಸ್ಟ್ ಸಿ ಇಂಟರ್ಸೆಕ್ಷನ್ ಎ ಅನ್ನ ಕಂಡುಹಿಡಿಯೋಣ. ಸರಿನಾ? ಸಿ ಇಂಟರ್ಸೆಕ್ಷನ್ ಎ ಅಂದ್ರೆ 5 ಇಂದನೂ ಕೂಡ ಡಿವೈಡ್ ಆಗಬೇಕು, 2 ಇಂದನೂ ಕೂಡ ಡಿವೈಡ್ ಆಗಬೇಕು. ಸೊ ಇವಾಗ ಫ್ಲೋರ್ ವ್ಯಾಲ್ಯೂ ಆಫ್ 100 ಡಿವೈಡೆಡ್ ಬೈ ಎಲ್ ಸಿ ಎಮ್ ಆಫ್ 2 ಮತ್ತು 5. ಎಲ್ ಸಿ ಎಮ್ ಆಫ್ 2 ಮತ್ತು 5 ಏನಾಗುತ್ತೆ? 2 1s 5 ಹಂಗೆ ಉಳ್ಕೊಳುತ್ತೆ. 2 1s 2 2 5s 10. ಸರಿನಾ? ಸೊ 10 ಡಿವೈಡೆಡ್ ಬೈ 10 ಅಂತಂದ್ರೆ 10 ಆಯ್ತು. ಸೊ ಇವಾಗ ಒಂದೊಂದಾಗೆ ಡಿವೈಡ್ ಆಗೋವು ಸಿಕ್ಕುದು, ಕಾಂಬಿನೇಷನ್ ಅಲ್ಲಿ ಡಿವೈಡ್ ಆಗುವಂತವು ಸಿಕ್ಕು. ಒಷ್ಟು ನಂಬರ್ ಎಂತ ಬರ್ತವೆ ಅಂತಂದ್ರೆ 2 ಇಂದನೂ ಡಿವೈಡ್ ಆಗ್ತವೆ, 3 ಇಂದನೂ ಡಿವೈಡ್ ಆಗ್ತವೆ, 5 ಇಂದನೂ ಡಿವೈಡ್ ಆಗ್ತವೆ. ಸೊ ಅವುಗಳನ್ನ ಯಾವ ರೀತಿ ಕಂಡುಹಿಡಿಯೋದು? ಸಿಂಪಲ್. ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ. ಸೊ ವ್ಯಾಲ್ಯೂ ಏನಾಗುತ್ತೆ? ಫ್ಲೋರ್ ವ್ಯಾಲ್ಯೂ ಆಫ್ 100 ಡಿವೈಡೆಡ್ ಬೈ 2 3 5 ಮೂರದು ಕೂಡ ಎಲ್ ಸಿ ಎಮ್ ಅನ್ನ ಕಂಡುಹಿಡಿಯಿರಿ. 2 3 5. ಸೊ ಮೂರು ಕೂಡ ಒಂದೇ ನಂಬರ್ ಇಂದ ಡಿವೈಡ್ ಆಗಲ್ಲ. ಸೊ 2 1s 3 ಮತ್ತು 5 ಹಂಗೆ ಉಳ್ಕೊಳುತ್ತೆ. 3 1s 1 ಮತ್ತು 5 ಹಂಗೆ ಉಳ್ಕೊಳುತ್ತೆ. ಮಲ್ಟಿಪ್ಲೈ ಮಾಡಿ. 2 × 3 × 1 × 1 × 5 3 2s 6 6 1s 6 6 1s 6 6 5s 30. ಸೊ 100 ಡಿವೈಡೆಡ್ ಬೈ 30 ವ್ಯಾಲ್ಯೂ ಎಷ್ಟಾಯ್ತು? 3.333 ಅಂತ ಬರುತ್ತೆ. 3 ಅಂತ ತಗೊಂಡ್ರೆ ಸಾಕು. ಸೊ ಇವಾಗ ನಾವೇನ್ ಮಾಡೋಣ ಅಂತಂದ್ರೆ ಟೋಟಲ್ ಎಷ್ಟು ನಂಬರ್ಗಳು ಡಿವಿಸಿಬಲ್ ಆಗ್ತವೆ ಅಂತ ಚೆಕ್ ಮಾಡ್ತಾ ಇರೋದು ಫಸ್ಟ್. ಸೊ ಡಿವಿಸಿಬಲ್ ಎಷ್ಟಾಗ್ತವೆ? ಎ ಯೂನಿಯನ್ ಬಿ ಯೂನಿಯನ್ ಸಿ ಅಂತ ಅಂದ್ರೇನು? 3ರಿಂದನೂ ಕೂಡ ಡಿವೈಡ್ ಆಗ್ತವೆ. ಸೊ ಡಿವೈಡ್ ಆಗೋ ಎಷ್ಟು ಬರ್ತವೆ? ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಸೊ ಇನಿಷಿಯಲ್ ಒಂದೊಂದೇ ಇರ್ತಾವೆ ನೋಡ್ರಿ. 2 ಇಂದ ಡಿವೈಡ್ ಆಗೋದು, 3 ಇಂದ ಡಿವೈಡ್ ಆಗೋದು, 5 ಇಂದ ಡಿವೈಡ್ ಆಗೋದು, ಅವಷ್ಟನ್ನು ಕೂಡ ಆಡ್ ಮಾಡ್ಬೇಕು. ನೆಕ್ಸ್ಟ್ ಎರಡೆರಡು ಕಾಂಬಿನೇಷನ್ ಇರುತ್ತಲ್ಲ ಅದನ್ನ ಮೈನಸ್ ಮಾಡ್ಬೇಕು. ಮೈನಸ್ ಎ ಇಂಟರ್ಸೆಕ್ಷನ್ ಬಿ ಮೈನಸ್ ಬಿ ಇಂಟರ್ಸೆಕ್ಷನ್ ಸಿ ಮೈನಸ್ ಸಿ ಇಂಟರ್ಸೆಕ್ಷನ್ ಎ. ನೆಕ್ಸ್ಟ್ ಲಾಸ್ಟ್ನೇದು ಅಷ್ಟ್ರದ್ದು ಇರುತ್ತಲ್ಲ, ಸೊ ಅದನ್ನ ಆಡ್ ಮಾಡ್ಬೇಕು. ಸರಿನಾ? ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ. ಸೊ ಏನ್ ಮಾಡಿದ್ವಿ ನಾವು? ಸ್ಟಾರ್ಟಿಂಗ್ 3 ಇರ್ತಾವ ನೋಡಿ ಸಪ್ರೇಟ್, ಅವುಗಳನ್ನ ಆಡ್ ಮಾಡ್ರಿ. ಕಾಂಬಿನೇಷನ್ ಆಫ್ 2 ಅನ್ನ ಸಬ್ಸ್ಟ್ರಾಕ್ಟ್ ಮಾಡ್ರಿ. ಸೊ ಅಷ್ಟ್ರದ್ದು ಕೂಡ ಕಾಂಬಿನೇಷನ್ ಇರುತ್ತಲ್ಲ ಅದನ್ನ ಆಡ್ ಮಾಡ್ರಿ ಅಷ್ಟೇ. ಸೊ ವ್ಯಾಲ್ಯೂಸ್ ಏನೇನಿದೆ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಎ ವ್ಯಾಲ್ಯೂ ಎಷ್ಟು? 50. ಬಿ ವ್ಯಾಲ್ಯೂ ಎಷ್ಟು? 33. ಸಿ ವ್ಯಾಲ್ಯೂ ಎಷ್ಟಿದೆ? 20 ಇದೆ. ನೆಕ್ಸ್ಟ್ ಎ ಇಂಟರ್ಸೆಕ್ಷನ್ ಬಿ ವ್ಯಾಲ್ಯೂ ಎಷ್ಟು? 16. ಬಿ ಇಂಟರ್ಸೆಕ್ಷನ್ ಸಿ ವ್ಯಾಲ್ಯೂ 6 ಮೈನಸ್ ಸಿ ಇಂಟರ್ಸೆಕ್ಷನ್ ಎ ವ್ಯಾಲ್ಯೂ ಎಷ್ಟಿದೆ? 10 ಇದೆ. ಪ್ಲಸ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ವ್ಯಾಲ್ಯೂ ಇಸ್ 3. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ? 50 ಪ್ಲಸ್ 33 ಪ್ಲಸ್ 20 ಮೈನಸ್ 16 ಮೈನಸ್ 6 ಮೈನಸ್ 10 ಪ್ಲಸ್ 3. ಸೊ ವ್ಯಾಲ್ಯೂ ಈಸ್ 74 ಅಂತ ಅಂದ್ರೆ ಟೋಟಲ್ 74 ನಂಬರ್ಗಳು ಏನು 1 ಇಂದ 100 ಒಳಗಡೆ ಇರುವಂತ ನಂಬರ್ಗಳಲ್ಲಿ 74 ನಂಬರು ಅಟ್ಲೀಸ್ಟ್ 2 3 5 ಇಂದನಾದ್ರೂ ಡಿವೈಡ್ ಆಗ್ತವೆ. 2 ಇಂದನಾದ್ರೂ ಡಿವೈಡ್ ಆಗ್ಬೋದು, 3 ಇಂದನಾದ್ರೂ ಆಗ್ಬೋದು, 5 ಇಂದ ಆದ್ರೂ ಆಗ್ಬೋದು, 2 ಮತ್ತೆ 3 ಇಂದ, 3 ಮತ್ತೆ 5 ಇಂದ, 5 ಮತ್ತೆ 2 ಇಂದ, ಅಷ್ಟರಿಂದನೂ ಕೂಡ ಡಿವೈಡ್ ಆಗ್ಬೋದು. ಆ ತರದವು ನನಗೆ 74 ಬರ್ತವೆ. 2 ಇಂದನೂ ಡಿವೈಡ್ ಆಗಲ್ಲ, 3 ಇಂದನೂ ಡಿವೈಡ್ ಆಗಲ್ಲ, 5 ಇಂದನೂ ಡಿವೈಡ್ ಆಗಲ್ಲ ಅನ್ನೋದು ಎಷ್ಟು ನಂಬರ್ ಬರ್ತವೆ? ವೆರಿ ಸಿಂಪಲ್. ನಮಗೆ ಬೇಕಾಗಿರೋದೇನು? ಎ ಬಾರ್ ಯೂನಿಯನ್ ಬಿ ಬಾರ್ ಯೂನಿಯನ್ ಸಿ ಬಾರ್ ವ್ಯಾಲ್ಯೂ ಬೇಕಾ ಅಂತ ಅಂದ್ರೇನು? ಯಾವ್ದ್ರಿಂದನೂ ಕೂಡ ಅವು ಡಿವಿಸಿಬಲ್ ಆಗಬಾರ್ದು. ಸೊ ಸಿಂಪಲ್ ಎಸ್ ಮೈನಸ್ ಎ ಯೂನಿಯನ್ ಬಿ ಯೂನಿಯನ್ ಸಿ ಅಂತ ಅಂದ್ರೇನು? ಎಸ್ ಅಂತಂದ್ರೆ ಟೋಟಲ್ ನಮಗೆ ಎಷ್ಟು ನಂಬರ್ಗಳಿದ್ದು ಇಲ್ಲಿ 100 ನಂಬರ್ಸ್ ಮೈನಸ್ ಅದರಲ್ಲಿ 74 ತೆಗೆದ್ರೆ ಎಷ್ಟು ಉಳ್ಕೊಳುತ್ತೆ? ಇನ್ನು 26 ನಂಬರ್ಗಳು. ಸೊ ಟೋಟಲ್ 26 ನಂಬರ್ಗಳು 2 ಇಂದನೂ ಡಿವೈಡ್ ಆಗಲ್ಲ, 3 ಇಂದನೂ ಡಿವೈಡ್ ಆಗಲ್ಲ, 5 ಇಂದನೂ ಡಿವೈಡ್ ಆಗಲ್ಲ, ಬಿಟ್ವೀನ್ 1 to 100.
ಸೊ ಈ ತರ ನೀವು ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗ್ಬೇಕು, ಅವಾಗ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಒಂದು 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ರಿ. ಸೊ ಎಕ್ಸ್ಟ್ರಾ ಪ್ರಾಬ್ಲಮ್ ಲಿಂಕ್ ಗಳನ್ನು ಕೂಡ ನಾನು ಪ್ಲೇ ಲಿಸ್ಟ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.